ಯಾಕೆ ಇಲ್ಲಿ ಬಂದು ಕುತ್ಕೊಂಡಿದ್ಯಾ ಬ್ಯಾಗ್ ತಕೊಂಡು? ಹಾಂ, ಯಾಕೆ ಏನಾಯ್ತು? ಅಲ್ಲ ಕಣಪ್ಪ, ನನ್ನ ಮಗ ಪೆದ್ದ ಪೆದ್ದ ಅಂತೀವಿ ನೋಡು. ಅಲಸ್ ಮಕ್ಕಳ ಜೊತೆಗೆ ಸೇರ್ಕೊಂಡು ಮದುವೆ ಆಗಿ ಬಂದ್ಬಿಟ್ಟು ನನ್ನೇ ಮನೆ ಖಾಲಿ ಮಾಡು ಅಂತೇಳಿ ಮನೆ ಖಾಲಿ ಮಾಡಿಸ್ಬಿಟ್ಟ. ಅವಳು ಹಂಗೇನೆ ಬ್ಯಾಗ್ ತೆಗೆದು ಹೊರಕ್ಕೆ ಎಸ್ಬಿಟ್ಲು. ಏನು ಮಾಡೋಣ? ನಾನು ಬಂದೆ, ನೀನು ಬರೋ ತಕ ಮಾತಾಡೋದು ಬೇಡ ಅಂತೇಳಿ ಸುಮ್ಮನೆ ನಿಲ್ಸಿ ಮಂತಾಗೆ ಸುಮ್ಮನೆ ಕುಕ್ಕಣಿದ್ದೆ ಬ್ಯಾಗ್ ಇಕ್ಕೊಂಡು. ನೀನು ಬರೋವರೆಗೂ ಮಾತಾಡೋದು ಬೇಡ ಅಂತ ಸುಮ್ಮನಾದೆ ನಾನು. ಇಲ್ಲಿ ಅನ್ನೋಳು ನೆನ್ನೆ ಮೊನ್ನೆ ಬಂದು ಎಷ್ಟು ಜೋರು ಮಾಡ್ತಾಳೆ ಗೊತ್ತೇನಪ್ಪ. ಆ ಮಾಮ ಪೆದ್ದ ಮಾಮ ಅಂತಿದ್ವಿ, ಪೆದ್ದ ಅಲ್ಲ ಅವನು. ಎಷ್ಟು ಬುದ್ಧಿ ಐತೆ, ಎಷ್ಟು ಹಂಗೇನೆ. ಇವಾಗ ಅವ್ರ ಜೊತೆಗೆಲ್ಲ ಸೇರ್ಕೊಂಡು ಮದುವೆ ಆಗಿ ಬಂದು ನಮ್ಮದು ಹೊಲ ಮನೆ ನಿಮ್ದೇನೂ ಇಲ್ಲ, ಇನ್ಮೇಲೆ ಮನೆ ಖಾಲಿ ಮಾಡ್ಕೊಂಡು ನಿಮ್ಮ ಊರಿಗೆ ನೀವು ಹೋಗ್ರಿ ಅಂತ ಅಮ್ಮಯ್ಯನ ಮನೆಯಿಂದ ಹೊರಗೆ ಕಳ್ಸೇವ್ರೆ ಕಣಪ್ಪ. ನೀನು ಯಾಕೆ ಮನೆ ಬಿಟ್ಟು ಬಂದೆ? ನಾನು ಹೋಗಲ್ಲ ಅಂತ ಅನ್ಬೇಕಾ? ಈ ದಿವಸ ಅವನಿಗೆ ಮುದ್ದೆ ಮಾಡಿಕರ್ ಯಾರಿದ್ರು? ಹಾಂ, ನಾವಿರೋದ್ಕಂತೂ ಮುದ್ದೆ ಮಾಡಿಕೊಂಡು ಮನೆ ಬಾಗಿಲು ತಕ್ಕೊಂಡು ಹೊಲ ಮನೆ ನೋಡ್ಕೊಂಡಿದ್ದೀವಿ. ನಾವಿಲ್ಲ ಅಂದಿದ್ರೆ ಅವನ್ನ ಯಾರು ನೋಡ್ಕೊಂಬಾರು? ಇವತ್ತು ಅವ್ನಿಗೆ ಮುದ್ದೆ ಮಾಡಿಕ್ಕಾರ ಯಾರು? ನಿಮ್ಮ ಅಮ್ಮನ ಕೈಲೇ ಆಗ್ತಿರ್ಲಿಲ್ಲ, ವಯಸ್ಸೋಗೈತಿ. ವಯಸ್ಸೋಗಿರೋ ಕೈಲೇ ಮಾಡಿಕ್ಕೊಂಡು ಉಂಬಕ್ಕಾಗದೆ ಅವನ ಕೈಲೇ. ನಾವಿರೋದ್ಕ ಮನೆ ಎಲ್ಲ ನೋಡ್ಕೊಂಡಿದ್ದೀವಿ, ಮನೆ ರಿಪೇರಿ ಮಾಡಿಸಿದ್ದೀವಿ. ನಾನು ಇರೋದಕ್ಕೆ ಹೋಗಿ ಎಲ್ಲ ತೋಟ ತುಡುಕಿ ಎಲ್ಲ ನೋಡ್ಕೊಂಡು ನಾವು ನೋಡ್ಕೊಂಡಿರೋದು. ನೀನು ಬಿಡಲ್ಲ ಅಂತ ಹೇಳ್ಬೇಕಾಗಿತ್ತು. ಬಾ ಹೋಗೋಣ, ಅದೆಲ್ಲ ಏನು ಮಾಡ್ತಾರೆ ನೋಡೋಣ. ನೀನು ಬರಲಿ ಅಂತ ಸುಮ್ಮನಿದ್ದೆ ಕಣಪ್ಪ. ನೀನು ಊರಿಗೆ ಹೋದಲ್ಲ, ನೀನು ಇದ್ದಿದ್ರೆ ಒಂದಿಟ್ಟು ಹೆದರಿಕೆ ಮಾರು. ಅಲಸ್ಮಕ್ಕನು ಅವರೆಲ್ಲನ ಒಂದಿಟ್ಟು ಹೆದರಿಕೆ ಮಾರು. ನೀನು ಇಲ್ದಿದ್ದಕ್ಕೆ ಬಿಡು ಹೇಳ್ದೇನು ಅಂತೇಳಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದು ಒಂದು ದಿವಸ ಸುಮ್ಮನಿದ್ರು. ಇನ್ನೊಂದು ದಿವಸದಾಗೆ ಅವಳು ಮನೆ ಖಾಲಿ ಮಾಡು ಅಂತ ಹೇಳ್ಕೊಟ್ಟವ್ರಿ. ಅವಳು ಅಸ್ಮಕ್ಕ ಕಾತ್ಕೊಂಡಿದ್ಲು ಅನ್ಸುತ್ತೆ ಆಸ್ತಿಗೆ. ನಾವು ಮಾಡ್ತಿದ್ವಿ, ಇನ್ನೂ 2 ವರ್ಷ ಆಗ್ಲೇಳು ನಮ್ಮ ಅಮ್ಮನಿನೇ ಕೊಟ್ಟು ನಾವು ಮದುವೆ ಮಾಡ್ತಿದ್ವಿ. ಅವಳು ಆಸ್ತಿಗೆ ಕಾತ್ಕೊಂಡಿದ್ಲು ಅನ್ಸುತ್ತೆ. ಆಸ್ತಿ ಸಿಗುತ್ತೆ ಅಂತಲೇನೆ ಅವನಿಗೆ ಮದುವೆ ಮಾಡಿದ್ದು. ಆಸ್ತಿ ಐತೆ, ಹಂಗೂ 2 ದಿನ ಇದ್ದು ಡೈವರ್ಸ್ ಕೊಟ್ಟು ಹೋಗ್ಬೋದು ಅಂತ. ನೋಡಪ್ಪ, ಇಂಜಿನಿಯರ್ ಮಾಡಿರೋ ಹುಡುಗಿನ ಆ ಪೆದ್ದಕ್ಕೆ ತಂದು ಗಂಟು ಹಾಕಿರೋದು. ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಕಣಪ್ಪ. ಬಾ ಹೋಗಿ ಕೇಳೋಣ. ಅದಕ್ಕೆ ನೀನು ಬರಲಿ ಅಂತ ನಾನು ಫೋನ್ ಮಾಡಿದ್ದು. ನೀನು ಫೋನ್ ಮಾಡ್ಬೇಕಾ? ನಮ್ಮ ಊರಿಗೆ ಹೋಗಿದ ತಕ್ಷಣ ನೀನು ಫೋನ್ ಮಾಡಿದರೆ ಇತ್ತು. ನಾನು ಗೊತ್ತಿದ್ದೆ, ಅವ್ರು ಮದುವೆನೇ ನಿಲ್ಲಿಸ್ಬಿಡ್ತಿದ್ದೆ, ಮದುವೆನೇ ಆಗಕ್ಕೆ ಬಿಡ್ತಾ ಇರಲಿಲ್ಲ ನಾನು. ನೀನು ಒಂದು ಫೋನ್ ಮಾಡಲಿಲ್ಲಲ್ಲೇ ನನಗೆ ರದಿ. ನಾನು ಫೋನ್ ಮಾಡೋಣ ಅನ್ಕೊಂಡೆ, ನೀನು ಓಟು ಯಾಕೆ ಕೆಲಸ, ಓಟು ಅಲ್ಲಿ ಬೇರೆನೆ, ಓಟು ನೀನು ಅಲ್ಲಿ ಅನ್ಕ ಹೋಗಿದ್ದಲ್ಲ, ಅದಕ್ಕೆ ಬಿಡತ್ತ ಆದ್ರೂ ಆಗುತ್ತೆ ಅಂತ ನಾನು ಸುಮ್ಮನಿದ್ದೆ. ಅದಕ್ಕೆ ಇವಾಗ ಭಾಗ ಬರಬೇಕು, ನಾನು ಈ ಮನೆ ಹೆಣ್ಮಗಳೇನೆ ಅಂತೇಳಿ ಸರಿಯಾಗಿ ಹೇಳಿ ಬಂದಿದ್ದೀನಿ. ಅದಕ್ಕೆ ನೀನು ಬರಲಿ, ನೀನು ಬಂದ್ಮೇಲೆ ಮಾತಾಡೋಣ ಅಂತ ಸುಮ್ಮನೆ ಇದ್ದೀನಿ. ಇನ್ನು ನಮಗೆ ನೀನು ಗೊತ್ತಿಲ್ಲ ಅಂತ ತಿಳ್ಕೊಂಡವ್ರೆ ಬಾಡಿಗೆ ಮನೆ ಮಾಡ್ಕೊಂಡಾದ್ರೂ ಇರೋಣ, ಹೊಲ ಮನೆಯಾಗೆ ಭಾಗ ತಗೊಂಬಂದು ಸುಮ್ಮನಿರು. ಬಿಡೋದಂತೂ ಬಿಡಲ್ಲ ನಾನಂತೂ. ನಾನೆಲ್ಲನ ರೆಡಿ ಮಾಡಿಸಿ ಮನೆ ಆಗಿರ್ಬೋದು ಎಲ್ಲ ನಾನು ಎಲ್ಲ ಕಿತ್ಕೊಂಡು ಹೋಗಿತ್ತು. ನಾನೆಲ್ಲ ನೆಲಕ್ಕೆಲ್ಲ ಟೈಲ್ಸ್ ಹಾಕಿ ಎಷ್ಟು ಕಷ್ಟಪಟ್ಟು ನಾನು ಮಾಡಿಸಿರೋದು ನಾನು. ಇವತ್ತು ನೋಡಿ ಮದುವೆ ಆಗಿ ಅವರು ಇಬ್ಬರು ಸೆನಕೈದ್ದಾರೆ. ನಾನು ಮಾಡ್ದ ಹಿಂಗೆ ಹೋದೆ. ನಾನು ಯಾರು ಹೆಣ್ಣು ಕೊಡಲ್ಲ, ಅವ್ನಿಗಿನ್ನಲ್ಲಿ ಮದುವೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಕಣಪ್ಪ. ನೋಡು ಇವಾಗ ಹೆಂಗೆ ಇದನ್ನು ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು. ನೀನು ಖಾಲಿ ಮಾಡಬಾರ್ದಾಗಿತ್ತು, ನನಗೆ ಗೊತ್ತಿದ್ದೆ. ನನಗೆ ಆವಾಗಲೇ ಫೋನ್ ಮಾಡಿದರೆ ಸರಿಯಾಗಿ ಬಂದು ಸರಿಯಾಗಿ ಹೇಳ್ತಿದ್ದೆ. ಈಗ ಮದುವೆ ಕರ್ಕೊಂಬಂದಿರೋದಲ್ಲ ಕಣಲೆ, ನಿನ್ಗೆ ಯಾರ ಮಾಡಿಕ್ಕಿದ್ರೆ ಅವನು ಯಾತ ಮಾತಾಡಲ್ಲ ಇವಾಗ ಆ ಪೆದ್ದ ನನ್ನ ಮಗ? ಕಣಪ್ಪ, ಯಾತು ಮಾತಾಡಲ್ಲ. ಮುಂಚೆಗೆ ಹಂಗೆ ಏನು ತಿಳಿಯಲ್ಲ ಅನ್ನಂಗಿದ್ದ. ಈಗ ಹಂಗೇನೆ ಅವರೆಲ್ಲ ಹೇಳ್ಕೊಟ್ಟು ಅಕ್ಕ ನೀನು ನನಗೆ ಮದುವೆ ಮಾಡಲಿಲ್ಲ, ಮತ್ತೆ ಪುಚ್ಚನ್ ಕೊಟ್ಟು ಮದುವೆ ಮಾಡಲಿಲ್ಲ, ಅದಕ್ಕೆ ನಾನು ಮದುವೆ ಆಗಿ ಬಂದೆ ಕಡೆ ಅಕ್ಕ ಅಂತ ಹೇಳ್ತಾನೆ. ಏನು ಮಾಡೋಣ? ಅವ ಅಮ್ಮ ಅಂತೂ ನಮ್ಮ ಅಮ್ಮ ಸಿರಿನ ಸಿರಿ, ನನ್ನ ಮಗನ ಮದುವೆ ಆಗ್ಬಿಡ್ತು, ನನ್ನ ಮಗನ ಮದುವೆ ಆಯಿತು ಅಂತ ಏನು ಖುಷಿ ಪಡ್ತೈತೆ ಗೊತ್ತೇ. ಅಯ್ಯೋ 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 ನೋಡ್ಬೇಕು ಹಂಗೇನೆ. ಅಯ್ಯೋ ನಮ್ಮ ಅಮ್ಮಯ್ಯ ಅಂತೂ, ನಾನು ವಯಸ್ಸೋಗಿರೋದು ಬಿಡು ನಮ್ಮ ಅಮ್ಮಯ್ಯ ಅಂತೇಳಿ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ. ನಿಜವಾಗ್ಲೂ ನಮ್ಮ ಅಮ್ಮನ ಮೇಲೆ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು ಕಣಪ್ಪ. ಅವ ಅಮ್ಮನೂ ಅವ್ರ ಜೊತೆಗೆಲ್ಲ ಸೇರ್ಕೊಂಡು ಹಿಂಗೆ ಮಾಡಿರೋದು. ಅಲಸ್ಮಕ್ಕ, ಅಜಯ್ಯಮ್ಮ, ಅವು ನಿಂಗಜ್ಜಿ ಅವರೆಲ್ಲರೂ ಸೇರ್ಕೊಂಡು ಹಿಂಗೆ ಮಾಡಿರೋದು ಕಣಪ್ಪ. ಅವ್ರ 5 ಜನ, ಮಂಜಕ್ಕನು ಗಿರ್ಜಮ್ಮ ಅವರೆಲ್ಲರೂ ಅಷ್ಟೇ, ಅವ್ರು 5 ಜನ ಸೇರ್ಕೊಂಡು ಹಿಂಗೆ ಮಾಡಿರೋದು ನಮಗೆ. ಅಡಿಯಲಸ್ಮಕ್ಕ ಗಂಡು ಬಂದವನೇ, ಗಂಡನ ಕೊಟ್ಟೆ ಹೇಳ್ತಾ ಇದ್ದಾಳೆ ಇಲ್ಲದ್ದೆಲ್ಲ. ಮನೆ ಖಾಲಿ ಮಾಡಿಸಿರೋ ಹಂಗೆ ಹಿಂಗೆ ಅಂತ ಅವಾಗಿಂದ ಹೇಳ್ತಾ ಇದ್ದಾಳೆ. ಅವ್ನು ಮನೆ ಯಾಕೆ ಖಾಲಿ ಮಾಡಿದೆ, ನೀನು ಬಿಟ್ಟು ಬರಬಾರ್ದಾಗಿತ್ತು ಹಂಗೆ ಹಿಂಗೆ ಅಂತ ಅವ್ನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನಲ್ಲ. ನೋಡಲ್ಲ ಅವನು ಮಾತಾಡಲಿ. ಅಯ್ಯೋ ನಮ್ಮ ಹುಡುಗಿನ ಯಾರು ಎದುರ್ಸಕ್ಕಾಗಲ್ಲ. ನಾನು ಹೇಳಿದ್ದೀನಿ ಮನೆ ಯಾರು ಬಂದ್ರು ನೀನು ಹೆದರಿಕೆ ಬೇಡ, ಧೈರ್ಯವಾಗಿ ಮಾತಾಡು, ಅದು ಯಾರು ಬರ್ತಾರೆ ಬರಲಿ ಅಂತೇಳಿ ನನ್ನ ಮಗಳಿಗೆ ಹೇಳಿದ್ದೀನಿ. ನನ್ನ ಮಗಳೇನು ಹೆದರಿಕೆ ಮಲ ಕಣ ಜೇಕಾಯಿ. ಅಯ್ಯೋ ಗೊತ್ತೇಳ ನಮ್ಮ ನೀಲಿಗೆ, ನಾವೆಲ್ಲ ಇರ್ಬೇಕಾದ್ರೆ ಯಾಕೆ ಹೆದರಿಕೆ ಅಂತಾಳೆ ಲಸ್ಮಕ್ಕ? ಅವಳು ಯಾಕೆ ಹೆದರಿಕೆ ಅಂತಾಳೆ? ಏನಾಯ್ತು ಹೆದರಿಕೆ ಅಂತದ್ದು? ನಾವೆಲ್ಲ ಇದ್ದೀವಿ ಅವಳು ಸಪೋರ್ಟ್ಗೆ. ಅವಳೇನು ಹೆದರಿಕೆ ಅಂತದ್ದೇನಿಲ್ಲ. ಇವಳಿನ ಹೆದರಿಕೆಂಡು ಹೋಗ್ಬೇಕು. ನಾನೇನೋ ಬಂದಿದ್ರೆ ಅದ್ರ ಕತೆನೇ ಬೇರೆ ಆಗಿತ್ತು ಕಣೆ. ಏನು ಮಾಡೋಣ? ಏನೋ ಬಿಡು ಅಂತ ಸುಮ್ಮನಾಗಿದ್ದೀನಿ. ನಾನು ಏನು ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಹೊಲ ಮನೆ ನೋಡ್ಕೊಂಡಿರೋನು ನಾನು ಇವತ್ತು. ಹೊಲ್ದಾಗೆ ಮೋಟ್ರ್ ಪಟ್ರ್ ಕೆಟ್ಟರು ಎಲ್ಲ ಸರಿ ಮಾಡಿಸಿ ತೋಟಕ್ಕೆ ನೀರು ಇಕ್ಕೊಂಡು ಬರೀ ಅಡಿಕೆ ತೋಟ ಐತೆ ಪೆದ್ದೊಂದು ಅಂತ ಹೇಳ್ತಾರೆ ಹೊರ್ತನು ಅಷ್ಟೇ.
ಇವತ್ತೇನೋ ಅದಂಗೆ ಸುಮ್ಮನೆ ಬಿಡ್ತಾರೆ, ಯಾರು ಸುಮ್ಮನೆ ಬಿಡಲ್ಲ. ಆಸ್ತಿಗೋಸ್ಕರ ಮಾಡಿರೋದು ಕಣಪ್ಪ. 20 ಎಕರೆ ಆಸ್ತಿ ಐತೆ ಅಂಬೋದಕ್ಕೋಸ್ಕರ ಮಾಡಿರೋದು. 5 ಎಕರೆ ಅಡಿಕೆ ತೋಟ ಐತೆ, ತೆಂಗಿನ ತೋಟ ಐತೆ ಅಂತ ಮಾಡಿರೋದು ಇದು. ಹೊಲ ಮನೆಗಾಗಿನ ಹೆಣ್ಣು ಕೊಟ್ಟು ಮದುವೆ ಮಾಡ್ಯಾಳ ಅವಳು ಲಸ್ಮಕ್ಕ. ನೋಡಿ ಲಸ್ಮಕ್ಕ ಹೆಂಗ್ ಮಾತಾಡ್ತಾಳೆ, ಹೊಲ ಮನೆಗಾಗಿ ಹೆಣ್ಣು ಕೊಟ್ಟು ಮದುವೆ ಮಾಡ್ಯಾಳೆ ಅಂತಾಳೆ. ನೀನು ಮಾಡೋಣ, ನಿನ್ನ ಮನೆಯಾಗೂ ಹೆಣ್ಣಿತ್ತಲ್ಲ, ನನ್ನ ಮದುವೆ ಮಾಡೋದಕ್ಕಿಂತ ಮುಂದಾಗೇನೆ ಊರೆಲ್ಲ ಹೇಳ್ತಲ್ಲ. ತಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಮ್ಮ ತಮ್ಮಗೆ ಅಂತೇಳಿ ಊರೆಲ್ಲ ಹೇಳ್ತಾವ್ರ. ಅಮ್ಮ ಅಂತೂ ಪಾಪ ದಿನ ಗೋರ್ಗಡಿಯೋದು. ನನ್ನ ಮಗ ಮದುವೆ ಆಗ್ಲಿಲ್ಲ ಕಣಮ್ಮ, ನನ್ನ ಮಗನ ಮದುವೆ ಆಗ್ಲಿಲ್ಲ, ಮದುವೆ ಮಾಡಮ್ಮ ಮಣಿ, ನಿನ್ನ ತಮ್ಮನ ಮದುವೆ ಮಾಡೋ ಅಂತ ಅವ್ರ ಅಮ್ಮ ದಿನ ಹೇಳೋದು. ಮತ್ತೆ ಅದನ್ನ ಕೇಳಲಿಲ್ಲ ಅವ್ರ ಅಮ್ಮ ಹೇಳೋದ್ನ. ಮಾತಾಡ್ತಾಳೆ. ನಾನು ತಕ್ಕಂದು ಮಾತಾಡ್ಲಿ ಬರಜಾಕ ನಾನೆಲ್ಲ ಸರಿಯಾಗಿ ಉತ್ತರ ಕೊಡ್ತೀನಿ. ಹೋಗೋಣ, ನೀನು ಕೇಳ್ಮಂತೆ ನಾನಲ್ವೇನ ಮಾಡಿದ್ದಂತ. ನಿನ್ಗೊಂದಿಟ್ಟು ಹೆದ್ರಿಕೆ ಅಂತಾನೆ ಮಾಮ ಅಂತೇಳಿ, ನಿನ್ಗೊಂದಿಟ್ಟು ಹೆದ್ರಿಕೆ ಅಂತಾನೆ. ಬಾ ಕೇಳ್ಮಂತೆ. ನೋಡಿ ಹೋಗೋಣ. ಅದು ಯಾಕೆ ಹಿಂಗೆ ಮಾಡ್ದಾಗ ಕೇಳ್ತೀನಿ, ನಿಮ್ಮ ಅಮ್ಮನೇ ಆಗಲಿ ನಾವು ಬಂದಿರೋದ್ಕಂತೂ ಪರವಾಗಿಲ್ಲ. ನಾವು ಈ ವರ್ಷ ಬಂದು ಮಾಡಿಕೊಂಡು ಎಲ್ಲ ನೋಡ್ಕೊಂಡು ನಾವಿದ್ವಲ್ಲ. ಮತ್ತು ನಮ್ಗೆ ಯಾಕೆ ಹಿಂಗೆ ಮಾಡ್ತಾರೆ ಇವರು? ಏನು 3% ಏನೈತೆ, ಸಮಭಾಗ ಹಾಕ್ಕೊಡ್ದು. 3% ನಮಗೆ ಏನೈತೆ ನಮಗೆ ಬರ್ಬೇಕು, ಇನ್ನು 1/4 ಭಾಗ ಅವ್ರಿಗೆ ಹೋಗ್ಬೇಕು. ಯಾವುದೇ ಆಗಲಿ. ಅಡಿಕೆ ತೋಟ ಎಲ್ಲ ನನಗೆ ಬರ್ಬೇಕು. ಅಡಿಕೆ ತೋಟ, ತೆಂಗಿನ ತೋಟ, ಬೀಳೇನೈತೆ ಅಂತ ತಕ್ಕಂಬ್ಲೇಳು. ನಾನು ಮನೆ ಈ ಮನೆ ಹಳಿನಾಗಿ ಬಂದು ನಾನೆಲ್ಲ ನೋಡ್ಕೊಂಡಿರೋದು. ಮಾಂಸತ್ತಾಗಿಂದನು ಬಿಡು, ನಮ್ಮ ಅತ್ತೆ ಕೈಲಿ ಆಗಲ್ಲ ಅಂತೇಳಿ ಬಂದು ನಾನು ಇಲ್ಲಿರೋದು. ನಮ್ಮ ಅತ್ತೆ ಕೈಲಿ ಆಗಲ್ಲ ಅಂತೇಳಿ ಅವನು ಇನ್ನು ಸಣ್ಣನು, ಅವಾಗಲೇ ಬಂದು ನಾವು ಎಲ್ಲ ನೋಡ್ಕೊಂಡಿದ್ದೀವಿ. ಏನೋ ತಿಳ್ಕೊಬಿಟ್ಟವ್ರಿ, ಏನೇನು ಸುಮ್ಮನಾಗ್ಬಿಡ್ತಾರೆ ಇವರು. ಹೊರಗೆ ಹಾಕಿದ ತಕ್ಷಣ ನೀನು ಬ್ಯಾಗ್ ತಾನು ಬೋರ್ಬಾರ್ದಾಗಿತ್ತು, ನೀನು ಜೋರು ಮಾಡ್ಬೇಕಾಗಿತ್ತು. ಜೋರು ಮಾಡೋಣಂದ್ರೆ ಯಾಕೆ ಸುಮ್ಮನೆ ನೀನು ಬೋರ್ಲಿ ಅಂತ ನಾನು ಸುಮ್ಮನೆ ಬಂದೆ. ಮಾತಾಡಿದೆ ಎಲ್ಗೂ ನಾನು ಹೋಗಲ್ಲ, ನನಗೆ ಭಾಗ ಬರಬೇಕು, ನಾನು ಈ ಮನೆ ಹೆಣ್ಮಗಳೇನೆ ಅಂತೇಳಿ ನಾನು ಬಾಯ್ ಮಾಡಿದೆ. ನಾನು ಹೋಗಲ್ಲ ಈ ಮನೆ ಬಿಟ್ಟು ಅಂತಂದೆ. ಅವಳೇನೇ ಹಂಗೆ ಬ್ಯಾಗ್ ತೆಗ್ದೆ ಹಾಕಿಳು, ಅದಕ್ಕೆ ಅದೇ ಬಂದೆ. ನಾನು ಯಾರನ್ನ ದೊಡ್ಡರು ಇದಾರೆ, ನೋಡಿರೋ ಅಂತಾರೆ, ತಿಳಿದಿರೋ ಅಂತಾರೆ, ಯಾರನ್ನ ಮಾತಾಡ್ತಾರೆ, ಯಾರಾದರೂ ಹೇಳ್ತಾರೆ ಊರಾಗೆ. ಅಯ್ಯೋ ರಾಧಮ್ಮ ಬರೋದಕ್ಕೆ ಮಾಡಿಕೊಂಡು ಇತ್ತು, ತಮ್ಮ ನೋಡ್ಕೊಂತು, ಅವ್ರ ಅಮ್ಮಗೂ ವಯಸ್ಸು ಹೋಗಿತ್ತು, ಅವ್ರ ಅಮ್ಮನ ನೋಡೋರು ಯಾರಿದ್ರು, ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ನೋಡ್ಕೊಂಬಾರ ಯಾರಿದ್ರು ಅಂತ ಹೇಳಿ ಊರಾಗಳು ಯಾರಾದರೂ ಹೇಳಪ್ಪ, ಕಂಡಿರೋ ಅಂತಾರೆ. ಏನು ಯಾರೇನೇನು ಕಣ್ಣು ಮುಚ್ಕೊಂಡಿಲ್ಲ, ಯಾರಾದರೂ ನೋಡಿರ್ತಾರೆ, ಯಾರಾದರೂ ಹೇಳ್ತಾರೆ. ಅವಳು ಅತಿ ಆಸೆ, ಅವಳು ಲಸ್ಮಕ್ಕ ಕೊಟ್ಟು ಮದುವೆ ಮಾಡ್ಯಾಳೆ ಆಸ್ತಿಗೋಸ್ಕರ. ನೋಡಪ್ಪ ಅವಳು ಇಂಜಿನಿಯರ್ ಮಾಡ್ಯಾವಳೆ. ಆ ಹುಡುಗಿ ನಾನು ಹಂಗೆ ಅನ್ಕೊಂತಿದ್ದೆ, ಇಷ್ಟು ಓದಿ ಇಷ್ಟು ಚೆನ್ನಾಗಿ ಅಕ್ಕ ಹಿಂಗೆ ಓದ್ತೈತೆ, ಎಂಥರ್ನು ಮದುವೆ ಆಗುತ್ತೇನೋ ಅಂದ್ಕೊಂಡಿದ್ದೆ. ಹೋಗಿ ಇವನ್ ಪೆದ್ದ ಮಾಮನ್ ಬಂದು ಮದುವೆ ಆಗೈತಲ್ಲ, ಅದಕ್ಕೆ ಯಾಕೆ ಬುದ್ಧಿ ಇಲ್ಲ ಅಂತೀನಿ. ಅಯ್ಯೋ ನನಗಂತೂ ನೋಡ್ಬಿಟ್ಟು ಭಾಳ ಬೇಜಾರಾಯ್ತು ಕಣಪ್ಪ. ಅದೇ 2 ದಿನ ಇದ್ಬಿಟ್ಟು ಹೋಗೋಣ, ಆಸ್ತಿ ಸಿಗುತ್ತೆ ಡೈವರ್ಸ್ ಕೊಟ್ಟು ಅಂತ. ಆಸ್ತಿಗೋಸ್ಕರ ಬಂದಿರೋದು. ಬಾ ಹೋಗೋಣ, ಬಾ ಬ್ಯಾಗ್ ತಗೊಂಡು. ನಾವು ಮನೆ ಬಿಟ್ಟು ಹೋಗಲ್ಲ, ನೀವೇ ಮನೆ ಬಿಟ್ಟು ಹೋಗ್ರಿ, ಅಚ್ಚಿಕೆ ಅಂತ ಹೇಳೋಣ, ನಾವೇ ಮನೆಯಾಗಿರೋಣ. ಅವರೇ ಬಾಡಿಗೆ ಮನೆಗೆ ಹೋಗ್ಲೇಳು. ನಾನು ಹಂಗಂದೆ ಕಣಪ್ಪ, ನೀವು ಬಾಡಿಗೆ ಮನೆಗೆ ಹೋಗ್ರಿ, ನಾನು ಹೋಗಲ್ಲ, ನಾನು ಯಾಕೆ ಮನೆ ಬಿಟ್ಟು ಹೋಗೋಣ ಅಂತೇಳಿ ನಾನು ಅಲ್ಗೂ ಹಂಗಂದೆ. ಇಲ್ಲ ನೀನು ಹೋಗ್ಬೇಕು, ನಾನು ಮದುವೆ ಆಗಿ ಬಂದಿದ್ದೀನಿ, ನಾನು ಈ ಮನೆ ಸೊಸೆ ಅಂತೇಳಿ ಈ ಅಧಿಕಾರ ಚಲಾಯಿಸಕ್ಕೆ ಬತ್ತಾಳೆ. ನಾನು ಈ ಮನೆ ಸೊಸೆ, ನೀನೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ. ಅವ್ರನ್ನೇ ಮನೆ ಖಾಲಿ ಮಾಡಿಸ್ಬೇಕು ಕಣಪ್ಪ. ಅದಕ್ಕೆ ನಾನು ನೀನು ಬರಲಿ, ನೀನು ಬಂದ ಮಾತಾಡೋಣ ಅಂತ ಸುಮ್ಮನಾದೆ. ನಮ್ಮ ಅಯ್ಯಪ್ಪ ಬಂದೈತೆ ನೋಡಿದ್ರಲ್ಲ ವೀಕ್ಷಕರೇ. ಇವಾಗ ನಮ್ಮ ಮನೆಯವ್ರ ಹತ್ರ ಎಲ್ಲ ವಿಷಯ ಹೇಳಿದ್ದೀನಿ. ಇವಾಗ ಸರಿಯಾಗಿ ಗಲಾಟೆ ಮಾಡ್ತೈತೆ ನೋಡ್ರಿ ನಮ್ಮ ಮನೆಯಾಗ ಹೋಗಿ. ಇರಲಿಲ್ಲ, ಎಲ್ಲ ಊರಿಗೆ ಹೋಗಿತ್ತು, ನಮ್ಮ ಊರ ಕಡೆಗೆ ಏನೋ ಸ್ವಲ್ಪ ಕೆಲಸ ಐತೆ ಅಂತೇಳಿ ಊರ ಕಡೆಗೆ ಹೋಗಿತ್ತು. ಅದಕ್ಕೆ ಇವಾಗ ನನ್ನ ಮಗಳೂ ನನ್ನ ಗಂಡ ಬಂದವ್ರು ಹೋಗೋಂಥರ ನನಗೆ ಧೈರ್ಯ. ಹೋಗ್ಬಿಟ್ಟು ನಾವು ಮನೆ ಖಾಲಿ ಮಾಡಲ್ಲ, ನೀವೇ ಬೇರೆ ಮನೆಗೆ ಹೋಗ್ರಿ ಅಂತೇಳಿ ಸರಿಯಾಗಿ ನಮ್ಮ ಅಯ್ಯಪ್ಪ ನಾನು ಜೋರು ಮಾಡ್ತೀವಿ ನೋಡ್ರಿ, ಗಲಾಟೆ ಮಾಡ್ತೀವಿ ಮನೆ ಮುಂದೆ ಹೋಗಿ. ನಾವಂತೂ ಸುಮ್ಮನೆ ಬಿಡಲ್ಲ, ಯಾಕೆ ಸುಮ್ಮನೆ ಬಿಡಬೇಕು? ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.